ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ಒಂಟಿ ಅಂಗಡಿಯ ಹಾಲ್ಗುಂದ ಗ್ರಾಮದಲ್ಲಿ ಎಲ್ಲ ರೈತರು ಹಾಗೂ ಕಾಫಿ ತೋಟದ ಮಾಲೀಕರು ಸೇರಿ ಫಾರ್ಮರ್ ಕ್ಲಬ್ನ ದಿನಾಂಕ 16/4/2026 ಕಿರಣ್ ಕಾರ್ಯಪ್ಪ ಕೊಪ್ಪ ಇವರು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಉದ್ಘಾಟಿಸಿದ ನಂತರ ಕಿರಣ್ ಕಾರ್ಯಪ್ಪನವರು ಮಾತನಾಡಿ, ಇಂತಹ ಕ್ಲಬ್ಗಳಿಂದ ಕ್ರೀಡೆಗಳು ನಮ್ಮ ದೇಹಕ್ಕೆ ಉತ್ತಮ ಆರೋಗ್ಯ ನೀಡುತ್ತವೆ. ಪ್ರತಿದಿನ ಕ್ರೀಡೆಗಳಲ್ಲಿ ಭಾಗವಹಿಸುವುದು ಆರೋಗ್ಯಕರವಾದ ಅಭ್ಯಾಸ ಮಾಡಿಕೊಳ್ಳಬೇಕು. ಹೆಚ್ಚಿನ ರೀತಿಯಲ್ಲಿ ಮಕ್ಕಳು ಕ್ರೀಡೆಗಳಲ್ಲಿ ಭಾಗವಹಿಸಬೇಕು. ಇಂತಹ ಕ್ಲಬ್ಗಳ ಮುಖಾಂತರ ಸೌಹಾರ್ದತೆ ಕೂಡಿ ಬರುತ್ತದೆ, ಜಾತಿ ಭೇದ ಮರೆತು ಕ್ರೀಡೆಗಳಲ್ಲಿ ಭಾಗವಹಿಸುವಂತಾಗುತ್ತದೆ ಎಂದರು. ನಾನು ಸಹ ಗೇಮ್ ಮಾಡಿದ್ದೀನಿ. ಕ್ಲಬ್ಗಳಿಗೆ ಕಾರ್ಡ್ ಕಲಿಪೋದು ಮಾತ್ರ ಅಂದು ತಿಂಗಳು ಆನಂದಿನ ಲಾಸ್ಟ್ ಮೆಂಬರೇ ನಾನು ನಮ್ಮ ನಾನು ಕಾರ್ಡ್ಸ್ ಕಲಿತಿಲ್ಲ. ಒಂದು ಅಲ್ಲಿ ಹೋಗ್ಲೇ ನಿಂದೆ ಅಲ್ಲಿಂದ ಈಶ್ವರ ಎಲ್ಲ ಎಣಿಸಿ ತೊಂದರೆ ಇಲ್ಲ. ಮಂತ್ರ ನಿಮಗೆ ಕಾರ್ಡ್ಸ್ ಕಲಿಪೋದಿಲ್ಲ. ಎಂಥ ರಿಸಲ್ಟ್ ಬನ್ನಿ ನನಗೆ ಇಲ್ಲಿ ಉಂಟು. ಸ್ಪೋರ್ಟ್ಸ್ ಅದು ಮಾಡಿ ಮಾಡೋದು, ಶಟಲ್ ಕ್ಲಬ್ ಓಪನ್ ಮಾಡೋದು, ಜಿಮ್ ಓಪನ್ ಮಾಡೋದು, ಇಂಥ ಮನೆಯಿಂದ ಸಚಿನ್ ನಿಮಗೆ ಮಾಡಿ ಅದೆಲ್ಲ ಇನ್ನೊಂದು ಫುಡ್ ಮಾಡೋಣ. ನೀವು ನೋಡ್ತಿದ್ದರೆ ಅದನ್ನು 100 ಮೆಂಬರ್ ಪಕ್ಕ ಆಯಿತು. ಲಾಸ್ಟ್ ಟೈಮ್ ಪುಸ್ತಕದಲ್ಲಿ 10 ಜನ ಕುಳಿತು 4 ಮೆಂಬರ್ ಮಾಡ್ಸಿದ್ರು. ಅದನ್ನೊಂದು 50-30 ಮೆಂಬರಿಂದ ಎಕ್ಸ್ಟ್ರಾ ಹಾಕ ಅಂದರೆ ಮಾಡೋದು ನಗಲು ಟ್ರೈ ಮಾಡೋದು. ಶಟಲ್ ಬೋರ್ಡ್ ಹಾಕೋದು ಸಹ ನಾನು ಚೇರಿಯ ಮಟ್ಟಿಗೆ ಅವರು ಡೊನೇಷನ್ ತಪ್ಪಿಗೆ ನನಗೆ ನೋಡಿ. ಪಂದಿಕಂಡ ಸುಕುಮಾರ್ ಅವರು ಮಾತನಾಡಿ, ನಾವೆಲ್ಲರೂ ಇಂತಹ ಕ್ಲಬ್ಗಳಿಂದ ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿ ಬರುತ್ತದೆ. ನಾವೆಲ್ಲರೂ ಒಂದು ಕಡೆ ಸೇರಿದರೆ ಸೌಹಾರ್ದತೆ ಭಾವನೆ ಉಂಟಾಗುತ್ತದೆ. ಜಿಮ್ ಮತ್ತು ಇತರೆ ಕ್ರೀಡೆಗಳಲ್ಲಿ ಭಾಗವಹಿಸಿದರೆ ನಮಗೆ ಯಾವುದೇ ರೀತಿಯ ಕಾಯಿಲೆಗಳು ಬರುವುದಿಲ್ಲ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ನನಗೆ ತುಂಬ ಸಂತೋಷದ ವಿಷಯ ಎಂದರು. ಸಾರಿ ಫಾರ್ ದ್ಯಾಟ್. ಅಚ್ಚಂಗಿ ವಿಷಯ ಅಂತ ಅಂಚಂಗಿ ನಂಗೆ ಈಗ ಹೆಲ್ತ್ ವಿಷಯದಲ್ಲಿ ಒಂದು ಜಿಮ್ ಓಪನ್ ಮಾಡಿರುಂಟೆ. ನಂಗೆ ಜಿಮ್ ಅನ್ನೋದ್ರಲ್ಲಿ ದಂಡೇ ವಿಷಯಕ್ಕೆ ನಂಗೆ ಖರ್ಚು ಮಾಡೋ ಒಂದು ಎಜುಕೇಷನ್ ದಂಡನೆ ಹೆಲ್ತ್ಗೆ ಖರ್ಚು ಮಾಡೋಣ ಬಾಂಡು ಅನ್ನೋ ನಂಗೆ ನಿರ್ಧಾರ ಮಾಡೋಣ. ನಂಗೆ ಜಿಮ್ಮಿಗೆ ಹೋಯ್ತು ಚಾಯ್ತು ಬಿಚ್ಚಂತ ಖರ್ಚು ಕಮ್ಮಿ ಇಲ್ಲ, ಬಾಳ್ ಮಾಡಿ ಅಂತ ಖರ್ಚು ಜಾಸ್ತಿ. ಅದಕ್ಕೆ ಎಲ್ಲರೂ ಈಗ ಇದರ ಅವಕಾಶ ನಂಗೆ ಬಂತು. ಇಲ್ಲಿ ಜಿಮ್ ಓಪನ್ ಮಾಡೋ ಮುಂಚೆ ನಂಗೆ ಹೆಲ್ತ್ನ ಚಾಯ್ಲ್ ಮೇಂಟೈನ್ ಮಾಡೋದು. ಎಲ್ಲರೂ ಚಾಯ್ಲ್ ಮನ್ಸುನೋ ಚಾಯ್ಲ್ ಬೆಚ್ಚಕೊಂಡು ದೇಹತನೋ ಚಾಯ್ಲ್ ಬೆಚ್ಚಕೊಂಡು ಅಕ್ಕ ಎಲ್ಲ ಚಾಯ್ತಿಪ್ಪ ಅದಕ್ಕೆ ನಾನು ತಕ್ಕಂತ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಇದೇ ಸಂದರ್ಭದಲ್ಲಿ ಪಂದಿಕಂಡ ದಿನೇಶ್ ಕುಶಾರ್ ಅವರು ಮಾತನಾಡಿ, ಈ ಕ್ಲಬ್ ಮಾಡಿದ ಉದ್ದೇಶವೆಂದರೆ ಈ ನಮ್ಮ ಗ್ರಾಮದ ಎಲ್ಲ ಯುವಕರು ಎಲ್ಲ ಜನಾಂಗದ ಜನರನ್ನು ಸೇರಿಸಿ ಎಲ್ಲರೂ ಕಷ್ಟ ಸುಖಗಳಿಗೆ ಭಾಗವಹಿಸುವಿಕೆ ಹಾಗೂ ಈ ಸಂಘದ ಹೆಸರು ಫಾರ್ಮರ್ಸ್ ಕ್ಲಬ್ ಎಂದು ಹೆಸರಿಟ್ಟಿದ್ದೇವೆ. ಏಕೆಂದರೆ ಹಾಲುಗುಂದ ಗ್ರಾಮದಲ್ಲಿ ಹೆಚ್ಚಿನ ರೀತಿಯ ರೈತರೇ ಇರುವುದರಿಂದ ಎಲ್ಲರನ್ನೂ ಒಗ್ಗೂಡಿಸುವ ಉದ್ದೇಶದಿಂದ ಈ ಸಂಘವನ್ನು ಪ್ರಾರಂಭ ಮಾಡಿದ್ದೇವೆ. ಈಗಿನ ಯುವಕರು ಬೇರೆ ಬೇರೆ ರೀತಿಯ ಕೆಟ್ಟ ದಾರಿ ಕಡೆಗೆ ಹೋಗುತ್ತಿದ್ದಾರೆ. ಅವರನ್ನು ಒಳ್ಳೆ ದಾರಿಗೆ ತರುವ ಉದ್ದೇಶದಿಂದ ಇಂತಹ ಸಂಘ ಸಂಸ್ಥೆಗಳು ಅತ್ಯವಶ್ಯಕವಾಗಿದೆ ಎಂದರು. ಈ ನಮ್ಮ ಸಂಘದಲ್ಲಿ ಜಿಮ್, ಶಟಲ್ ಬ್ಯಾಡ್ಮಿಂಟನ್ ಇರುತ್ತದೆ. ಎಲ್ಲರೂ ಭಾಗವಹಿಸುವುದರಿಂದ ನಮ್ಮ ದೇಹಕ್ಕೆ ಉತ್ತಮ ಆರೋಗ್ಯ ನೀಡುತ್ತದೆ, ಮಕ್ಕಳಲ್ಲಿ ಕ್ರೀಡಾ ಮನೋಭಾವ ಬೆಳೆಯುತ್ತದೆ ಎಂದರು. ನಾವು ಈ ಸಂಘ ಸ್ಥಾಪನೆ ಮಾಡಿದ್ದು ಉದ್ದೇಶ ಏನಂದರೆ ಒಂದು ಮುಖ್ಯವಾಗಿ ನಮ್ಮ ಗ್ರಾಮದ ಎಲ್ಲ ಯುವಕರು ಸೇರುವಂಥ ಒಂದು ವೇದಿಕೆ ಆಗಬೇಕು ಅಂತ ನಿಟ್ಟಿನಲ್ಲಿ ಈ ಸಂಘವನ್ನು ನಾವು ಸ್ಥಾಪನೆ ಮಾಡಿದ್ದೀವಿ. ಮೊದಲಿಗೆ ನಮ್ಮಲ್ಲಿ ಭಗವತಿ ಯುವಕ ಸಂಘ ಅಂತ ಹಾಲಗುಂದಲ್ಲಿ ಇತ್ತು. ಅಲ್ಲಿ ಏನೋ ಸ್ವಲ್ಪ ನಮಗೆ ಬಿಲ್ಡಿಂಗ್ ಕಟ್ಟಡಕ್ಕೆ ಜಾಗದ ಕೊರತೆ ಇರೋದ್ರಿಂದ ಇಲ್ಲಿ ಬಂದು ನಾವು ಈ ಒಂದು ಹೊಸ ಕಟ್ಟಡವನ್ನು ನಾವೇ ಗ್ರಾಮದವರೇ ಹಾಲಗುಂದ ಪಂಚಾಯತ್ ವ್ಯಾಪ್ತಿಗೆ ಸೀಮಿತಪಡುವಂಥ ಎಲ್ಲ ಯುವಕರು ಎಲ್ಲ ಜನಾಂಗದವ್ರನ್ನ ಸೇರಿಸ್ಕೊಂಡು ಈ ಒಂದು ಸಂಘವನ್ನು ಸ್ಥಾಪನೆ ಮಾಡಿದ್ದೀವಿ. ಇದಕ್ಕೆ ಫಾರ್ಮರ್ಸ್ ಕ್ಲಬ್ ಅಂತ ಯಾಕೆ ನಾವು ಹೆಸರಿಟ್ಟಿದ್ದೀವಿ ಅಂದರೆ ನಮ್ಮ ಈ ಹಾಲುಗುಂದ ಗ್ರಾಮದಲ್ಲಿ ಹೆಚ್ಚಿಗೆ ನಾವು ರೈತರೇ ಜಾಸ್ತಿ ಇದ್ದಾರೆ. ಎಲ್ಲ ಸಣ್ಣ ಸಣ್ಣ ಏರಿಯಾದವರು ರೈತರೇ ಜಾಸ್ತಿ ಇದ್ದಾರೆ. ಫಾರ್ಮರ್ಸ್ ಕ್ಲಬ್ ಅಂತ ಹೇಳ್ಕೊಂಡು ಸಾಯಂಕಾಲ 6 ಗಂಟೆಯಿಂದ ಮಾತ್ರ ಓಪನ್ ಮಾಡುವಂಥ ವ್ಯವಸ್ಥೆಯನ್ನು ಸಹ ಮಾಡಿದ್ದೀವಿ. ಇದು ಉದ್ದೇಶ ಅಂದರೆ ನಮ್ಮ ಮುಂದಿನ ಪೀಳಿಗೆಗೆ ಮಕ್ಕಳಿಗೆಲ್ಲ ಒಳ್ಳೆಯದಾಗಬೇಕು. ಮಕ್ಕಳು ಈ ಬೇಡದ ಈ ನಮ್ಮ ಗಾಂಜಾ ಆ ಥರದ ವ್ಯಸನಗಳಿಗೆ ಬಲಿಯಾಗದೆ ಸಂಘಕ್ಕೆ ಬಂದು ಇಲ್ಲಿಗ ಜಿಮ್ ಇವತ್ತು ಓಪನ್ ಮಾಡಿದ್ದೀವಿ. ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು. ಈಗ ಮುಂದಕ್ಕೆ ಶಟಲ್ ಕೋರ್ಟ್ ಓಪನ್ ಮಾಡ್ತೀವಿ, ಅದರ ಸದುಪಯೋಗ ಪಡ್ಕೋಬೇಕು. ಮತ್ತು ಕರಾಟೆ ಕ್ಲಾಸ್ ಓಪನ್ ಮಾಡುವಂತಹ ಒಂದು ಉದ್ದೇಶವನ್ನು ಸಹ ಇಟ್ಕೊಂಡಿದ್ದೀವಿ. ಅದೇ ರೀತಿ ಕೇರಂ, ಮಕ್ಕಳಿಗೆ ಚೆಸ್, ಈ ಥರದ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಗ್ರಾಮದ ಒಂದು ಒಗ್ಗಟ್ಟಿನ ಸಂಕೇತವಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಸಂಘವನ್ನು ನಾವು ಸ್ಥಾಪನೆ ಮಾಡಿದ್ದೀವಿ ಸರ್. ಕಾರ್ಯಕ್ರಮದಲ್ಲಿ ಕಿರಣ್ ಕಾರ್ಯಪ್ಪ ಕೊಪ್ಪ, ಪಂದಿಕಂಡ ಸುಕುಮಾರ್ ಹಾಗೂ ಪಂದಿಕಂಡ ದಿನೇಶ್ ಕುಶಾರ್ ಅವರು ಹಾಗೂ ಗ್ರಾಮದ ಎಲ್ಲ ಯುವಕರು, ಮುಖಂಡರು, ವಿದ್ಯಾರ್ಥಿಗಳು ಭಾಗವಹಿಸಿದರು.